ಈಗಾಗಲೇ ಸರ್ಕಾರದಲ್ಲಿ ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಒಂದ್ ಕಡೆ ಸಿದ್ದು ಆಪ್ತನ ಸ್ಫೋಟಕ ಮಾತು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸಿಎಂ ಬದಲಾವಣೆ ಕೂಗು, ಸಿದ್ದು ಆಪ್ತನ ಸ್ಫೋಟಕ ಮಾತು. ಸಿಎಂ ಬದಲಾಗಬಹುದು, ಬದಲಾಗದೆಯೂ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ. ನಾನು ಸಿಎಂ ಚೇಂಜ್ ಆಗ್ತಾರೆ, ಆಗಲ್ಲ, ನಾನೇನು ಹೇಳಲ್ಲ. ಸಿಎಂ ಫುಲ್ ಸ್ವಾತಂತ್ರ್ಯ ಕೊಡಲಿ, ಇಲ್ಲ ಚೇಂಜ್ ಮಾಡಿ. ಎರಡೂ ಬಿಟ್ಟು ಬರೀ ಗೊಂದಲವೇ ಇದ್ರೆ ಅದು ಸಮಸ್ಯೆಗೆ ನಾಂದಿ. ಹೈಕಮಾಂಡ್ಗೆ ಬಿಗ್ ವಾರ್ನಿಂಗ್ ಕೊಟ್ಟ ಕೆಎನ್ ರಾಜಣ್ಣ. ಡಿಕೆಗೆ ಸಿಎಂ ಆಗುವ ಆಸೆ ಇರುವುದು ಸಹಜ, ತಪ್ಪಲ್ಲ. ಬಂಡೆಗೆ ಸಿಎಂ ಕುರ್ಚಿ ಮೇಲೆ ಜಾಸ್ತಿಯೇ ಆಸೆ ಇದೆ. ನಿರ್ಧಾರ ತಡವಾದಷ್ಟು ಅದು ಪಕ್ಷ ಸರ್ಕಾರದ ಮೇಲೆ ಎಫೆಕ್ಟ್ ಆಗುತ್ತೆ. ಸಿಎಂ ಬದಲಾವಣೆ ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರ ಈ ಒಂದು ಸ್ಟೇಟ್ಮೆಂಟ್. ಸಿಎಂ ಬದಲಾಗ್ತಾರೋ ಬದಲಾಗೋದಿಲ್ವೋ ನಾ ಯಾವುದನ್ನು ಹೇಳಲ್ಲ, ಆಗ್ಬೋದು ಆಗದೆ ಇರಬಹುದು. ನಾನು ಸಿಎಂ ಚೇಂಜ್ ಆಗ್ತಾರೆ, ಆಗಲ್ಲ ಅಂತ ಯಾವುದನ್ನು ಕೂಡ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಸಿಎಂಗೆ ಫುಲ್ ಸ್ವಾತಂತ್ರ್ಯ ಕೊಡ್ಲಿ, ಇಲ್ಲ ಚೇಂಜ್ ಮಾಡಲಿ. ಎರಡೂ ಬಿಟ್ಟು ಬರೀ ಗೊಂದಲವೇ ಇದ್ರೆ ಅದು ಸಮಸ್ಯೆಗೆ ನಾಂದಿ. ಈಗಾಗಲೇ ಪಕ್ಷದಲ್ಲಿ ಈ ವಿಚಾರಕ್ಕೆ ಏನೆಲ್ಲ ಗೊಂದಲ ಇದೆ, ನಾಂದಿ ಆಗೋದಲ್ಲ, ನಾಂದಿಯಾಗಿ ಕೊನೆ ಹಂತಕ್ಕೂ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಲೆವೆಲ್ಗೆ ಹೈಕಮಾಂಡ್ ಸಹಿತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ನಾನು ಮೇ 10ಕ್ಕೆ ಡೆಡ್ಲೈನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಸಿಎಂ ಆಪ್ತ ಬಣದಿಂದ ಒಂದ್ ಕಡೆ ಹೈಕಮಾಂಡ್ನ ಭೇಟಿ, ಡಿ ಕೆ ಬ್ರದರ್ಸ್ ಹೈಕಮಾಂಡ್ನ ಭೇಟಿ ಮಾಡಿ ಬಂದಿದ್ದಾರೆ. ಮೇ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಯಾವ ಕ್ರಾಂತಿನೂ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಏನಾಗ್ತಾ ಇದೆ ನಿಮ್ಗೆ ಗೊತ್ತಿಲ್ರಿ, ನೀವೇ ಹೇಳ್ಬೇಕು ನಮ್ಗೆಲ್ಲ. ನೀವೇ ಹೇಳ್ಬೇಕು ನಮ್ಗೆ. ಏನ್ ಬೆಳವಣಿಗೆ ಏನಿಲ್ಲ. ಈಗ ಸಿಎಂ ಏನ್ ಹೇಳಿದ್ದಾರೆ, ಹೈಕಮಾಂಡ್ನವ್ರು ಹೇಳ್ದಂಗೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ನವರು ಏನ್ ನಿರ್ಣಯ ಮಾಡ್ತಾರೆ ಮಾಡಬೇಕು. ನಾನು ಕೂಡ ಹೈಕಮಾಂಡ್ ಒತ್ತಾಯ ಮಾಡೋದು, ಈ ಗೊಂದಲ ಆದಷ್ಟು ಜಾಗ್ರತೆ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದೇ ಇದ್ರೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸ್ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ, ಪಕ್ಷದ ಮೇಲೂ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನು ನಾನು AICC ಅವರಿಗೆ ಖುದ್ದಾಗಿ ಹೋಗದಾಗಲೂ ಹೇಳಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು, ಏನು ನಿರ್ಣಯ ಅವರು ಇದೆ ಅದನ್ನು ಆದಷ್ಟು ಜಾಗ್ರತೆ ನಿರ್ಣಯವನ್ನು ಮಾಡಿ ಗೊಂದಲವನ್ನು ನಿವಾರಣೆ ಮಾಡಬೇಕು. ಏನು ನಿವಾರಣೆ ಮಾಡ್ತಕ್ಕಂಥದ್ದು ಅವರು, ಅಥವಾ ಇವರಿಗೆ ಮುಕ್ತವಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಅಂತೇಳಿದ್ರೆ ಏನು ಚೇಂಜ್ ಆಫ್ ಲೀಡರ್ಶಿಪ್ ಅದು ಇದು ಅಂತೇಳಿ ಅದರ ಅವ್ರು ನಿರ್ಣಯ ಮಾಡಬೇಕಲ್ಲ. ಇದು ಕೂಡಲೇ ನಿರ್ಣಯ ಮಾಡಿದ್ರೆ ಮಾತ್ರ ತಾನೇ ಪಕ್ಷಕ್ಕೆ ಮತ್ತು ಸರ್ಕಾರ ಗವರ್ನೆನ್ಸ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ನೋಡಿ, ಮನುಷ್ಯ ಯಾವಾಗಲೂ ಕೂಡ ಆಶಾಭಾವನೆ ಇಟ್ಕೋಬೇಕು. ಆಶಾವಾದಿಗಳಾಗಿದ್ರೇ ಜೀವನ. ಸೊ ಹಾಗಾಗಿ ಅವರು ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಏನು ಶಿವಕುಮಾರ್ ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ, ಪರಮೇಶ್ ಇದ್ದಾರೆ, ಭಾಳ ಜನ MB ಪಾಟೀಲ್ ಇದ್ದಾರೆ, HK ಪಾಟೀಲ್ ಇದ್ದಾರೆ. ಎಲ್ಲರೂ ಆಸ್ಪಿರೆಂಟ್ಸ್. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು 1 ಡಜನ್ ಇದ್ದಾರೆ, ಗೊತ್ತಾಯ್ತಾ. ಅದರಿಂದ ಇಲ್ಲಿ ಅವರು ಅಧ್ಯಕ್ಷರಿರೋದ್ರಿಂದ ಅವರು ಹೆಚ್ಚು ಆಸೆ ಪಡ್ತಾರೆ, ಪಡೋದ್ರಲ್ಲಿ ತಪ್ಪೇನಿಲ್ಲ. ಸಿದ್ದರಾಮಯ್ಯ ಬದಲಾವಣೆ ಮಾಡೋದನ್ನ ತಡ್ಕೊಳ್ಳೋ ಶಕ್ತಿ ಕಾಂಗ್ರೆಸ್ಗೆ ಇದೆಯಾ? ಅದು ಹೈಕಮಾಂಡ್ ಅವ್ರು ನಿರ್ಣಯ ಮಾಡ್ತಾರೆ. ಅಲ್ಲ ಅದನ್ನೇ ಆ ಥರದ ಅಲ್ಲಪ್ಪ. ಈಗ ನೋಡಿ, ಇದು ನಮ್ಮದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷ ಯಾವುದೇ ಆದರೂ ಕೂಡ ಅದರಲ್ಲಿ ಅಂತಿಮ ನಿರ್ಣಯ ಹೈಕಮಾಂಡ್ನವ್ರದ್ದು. ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೆ ಮಾಡುವಾಗ ಎಲ್ಲನೂ ಕೂಡ ನೋಡ್ಕೋಬೇಕು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂತಿಮ ನಿರ್ಣಯ ಮಾಡಬೇಕು. ಅವರು ಆಗುತ್ತೆ ಅಂತಲೂ ಹೇಳೋದಿಲ್ಲ, ಆಗೋದಿಲ್ಲ ಅಂತಲ್ಲ. ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ಮಾಡಬೇಕು, ಆದಷ್ಟು ಜಾಗ್ರತೆ ಮಾಡಬೇಕು. ಏನಾಗ್ತಾ ಇದೆ